ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪದ್ಯಭಾಗದ ಕೆಲವು ಪದ್ಯಗಳ ಹಿನ್ನೆಲೆಯನ್ನು ನಾವು ನೋಡಿದ್ದಾಗಿತ್ತು. ಇವತ್ತು ಅಖಂಡ ಕರ್ನಾಟಕ ಪದ್ಯಭಾಗವನ್ನು ರಚನೆ ಮಾಡಿದಂಥವರು ನಮ್ಮ ನಾಡಿನ ಎರಡನೇ ರಾಷ್ಟ್ರಕವಿ ಎಂದು ಪ್ರಸಿದ್ಧರಾಗಿರುವಂತಹ ಕುವೆಂಪು ಅವರು. ಅಖಂಡ, ನಾನು ಮೊನ್ನೆ ತರಗತಿಯಲ್ಲಿ ನಿಮಗೆ ಹೇಳಿದಂತೆ ಖಂಡ ಅಂದರೆ ತುಂಡು ಅಂತ ಅರ್ಥ. ಅದರ ಮುಂದೆ ಅಕಾರವನ್ನು ಸೇರಿಸಿದಾಗ ಅಖಂಡ, ಪರಿಪೂರ್ಣವಾಗಿರುವಂತಹ ಕರ್ನಾಟಕ ಅಂಥೇಳಿ. ಕ್ರಿಸ್ತಶಕ 1947ರಲ್ಲಿ ಸ್ವಾತಂತ್ರ್ಯವಾದ ನಂತರ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಬಂದ್ವಿ. ಆ ಸಮಸ್ಯೆಗಳಲ್ಲಿ ಬರುವಂಥ ಪ್ರಮುಖವಾದಂಥ ಸಮಸ್ಯೆ ಪ್ರಾದೇಶಿಕ ಸಮಸ್ಯೆ ಅಥವಾ ಭಾಷಾ ಸಮಸ್ಯೆ. ಅಂಥ ಭಾಷೆಯ ಸಮಸ್ಯೆಗಳು ಬಂದಾಗ ಅನೇಕ ಸಂಗತಿಗಳು ನಮಗೆ ಕಾಡಲಿಕ್ಕೆ ಶುರುವಾದವು. 73-74 ಸಂದರ್ಭಿಗೆ ಭಾಷಾವಾರು ಪ್ರಾಂತ ವಿಂಗಡಣೆ ಆಗುತ್ತೆ. ಆ ಭಾಷಾವಾರು ಪ್ರಾಂತ ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಆಯಾ ಭಾಷಿಕ ಜನಾಂಗ ಎಲ್ಲಿ ಹೆಚ್ಚಾಗಿರುತ್ತಾರೋ ಅಂಥ ಭಾಷಿಕ ಸ್ಥಳವನ್ನು ನಾಮಕರಣವನ್ನು ಮಾಡ್ತಾ ಬಂದರು. ನಮಗೆ ಮೊದಲು ಮೈಸೂರು ಪ್ರಾಂತಕ್ಕೆ ಹೆಸರನ್ನು ನೀಡಿದರು. ತದನಂತರ ಅದಕ್ಕೆ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿದರು. ಕರ್ನಾಟಕ ಅಖಂಡವಾಗಿ ಉಳಿಬೇಕು ಅನ್ನುವಂಥದ್ದೇ ಈ ಕವಿಯ ಆಶಯ. ಅಖಂಡ ಅಂದರೆ ಏನು? ಪರಿಪೂರ್ಣವಾಗಿರುವಂಥದ್ದು. ಅಂದರೆ ಯಾವ ಸಂದರ್ಭದಲ್ಲಿ ಕರ್ನಾಟಕ ನಿರ್ಮಾಣವಾಯಿತೋ ಆ ಭೂಪ್ರದೇಶ ಭೌಗೋಳಿಕವಾಗಿ, ಆರ್ಥಿಕವಾಗಿ ಅದು ಅಖಂಡವಾಗಿ ಉಳಿಬೇಕು ಅನ್ನುವಂಥ ಆಶಾವ್ಯಕ್ತಿ. ಆ ಸಂದರ್ಭಗಳಲ್ಲಿ ಅನೇಕ ಸಮಸ್ಯೆಗಳು ಮಾರ್ಪಾಡಾದವು. ಆ ಸಮಸ್ಯೆಗಳು ಇವತ್ತಿಗೂ ಬಗೆಹರಿದಿರುವಂಥ ಸಂಗತಿಗಳು. ಯಾಕಂದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳನ್ನು ನಾವು ಕಾಣ್ತಾ ಬಂದ್ವಿ. ಒಂದು ರಾಷ್ಟ್ರ ಪ್ರಬುದ್ಧವಾಗಿ ರಾಜಕೀಯ ಅಂತಿಮ ಅಧಿಕಾರ ಅನ್ನುವಂಥ ನಿಟ್ಟಿನಲ್ಲಿದ್ದಂಥ ಜನರಿಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಸಾಂಸ್ಕೃತಿಕವಾಗಿರುವ ಅಸ್ತಿತ್ವ ನಿರ್ಲಕ್ಷ್ಯ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ರಾಜಕೀಯ ಪ್ರಭುತ್ವ ನೈತಿಕ ಅಧಪತನತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೆಲ್ಲ ಅಂತಃಪ್ರಜ್ಞೆ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ. ಅಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಈ ಕರ್ನಾಟಕದ ಏಕತೆಗೆ ಧಕ್ಕೆ ಆಗಬಾರ್ದು, ನಾವು ಪರಿಪೂರ್ಣವಾಗಿ ಅಖಂಡವಾಗಿ ಉಳಿಬೇಕು ಅನ್ನುವಂಥದ್ದೇ ಸಮಕಾಲೀನ ಅನೇಕ ಚಿಂತನೆಗಳಿಟ್ಟುಕೊಂಡು ಕುವೆಂಪು ಅವರು ನಮಗೆ ಅದನ್ನು ಆ ಪದ್ಯಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಭಾಷಾವಾರು ಸಮಸ್ಯೆಗಳಿರ್ಬೋದು, ಗಡಿ ಸಮಸ್ಯೆ ಆಗಿರ್ಬೋದು, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳೆಲ್ಲವನ್ನು ಕೂಡ ಅವರು ಅಲ್ಲಿ ತಿಳಿಸಿ ಅದನ್ನು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಹೋದರು. ತದನಂತರ ಬರುವ ಮತ್ತೊಂದು ನಮಗೆ ಪದ್ಯಭಾಗ ಅಂತಂದರೆ BC ರಾಮಚಂದ್ರ ಶರ್ಮಾ ಅವರಿಂದ ರಚಿತವಾಗಿರುವಂತಹ ಪದ್ಯ ಎಂದಿಗೆ. 47ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ ನಿಜ. ಸ್ವಾತಂತ್ರ್ಯವಾದ ನಂತರ ನಮ್ಮ ಭಾರತೀಯರಿಗಿದ್ದ ದಾಸ್ಯ ಮನೋಭಾವ
ಹೋಗಲಿಲ್ಲ ಅನ್ನುವಂಥ ನೋವು. ಜೊತೆಗೆ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಬಂದಂತಹ ಜನರಾಗಿರಬಹುದು, ಜನರನ್ನು ದಾಸ್ಯ ಮನೋಭಾವದಿಂದ ಹೊರಗೆ ಹಾಕುವಂಥ ವಿಚಾರಗಳನ್ನು ಮಾಡದೆ ಕೇವಲ ಹಿಂದಿನ ಗತವೈಭವಗಳನ್ನು ಹೇಳ್ತಾ ಕಾಲವನ್ನು ಕಳೀತಾ ಬಂದರು. ಆದರೆ ಮೈಮರೆತು ಹೋದಂತಹ ಜನ ವರ್ತಮಾನ ಕಾಲದಲ್ಲಿರುವಂತಹ ವಾಸ್ತವ ಸಂಗತಿಗಳನ್ನು ಮರೆತು ಬಿಟ್ಟರು. ಹೀಗಾಗಿ ಒಂದು ಗತವೈಭವವನ್ನು ಮರೆತಿರುವ ಜನ ಒಂದು ಕಡೆ ಆದರೆ, ತದನಂತರ ಬಂದಂಥ ದೇಶಕ್ಕೆ ಸ್ವಾರ್ಥ ದುರಾಸೆಗಳ ಬಳಸಿ ಶೋಷಣೆ ಮಾಡುವಂಥ ವರ್ಗದ ಚಿಂತನೆ ಒಂದು ಕಡೆ ಆಯಿತು. ಸ್ವತಂತ್ರ ಬಂತು, ಆದರೆ ಬಂದ ನಂತರ ಯಾವ ಮನೋಭಾವ ನಮ್ಮಿಂದ ದೂರವಾಗಬೇಕಾಗಿತ್ತೋ ಆ ಮನೋಭಾವ ದೂರವಾಗಲಿಲ್ಲ ಅನ್ನುವಂಥ ವಿಡಂಬನೆ. ಇನ್ನು ಇವತ್ತಿನ ದಿನಮಾನಗಳಲ್ಲಿ ನಡೀತಾ ಇರುವಂಥ ಸ್ವಾರ್ಥ, ನಂದು ನನಗೆ ನನ್ನದು ಅನ್ನುವಂಥ ಮನೋಭಾವ, ಹಿಂದೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡುವಂಥ ನಾಯಕರಿಗಿದ್ದಂಥ ಮನೋಭಾವ ಇವತ್ತಿನ ನಾಯಕರಿಗಿಲ್ಲ ಅನ್ನುವಂಥ ಮಾತನ್ನು. ಇನ್ನು ಮೂರನೇ ಅಂಶ ಏನು ಅಂತಂದರೆ, ಇಲ್ಲಿ ಒಂದು ಶಬ್ದ ಬರ್ತದೆ, ಕಡಲ ಕಳ್ಳರು ಅಂತ ಬರ್ತಾರೆ, ಶಬ್ದ ಬರುತ್ತೆ. ಅದೊಂದು ಕಡಲ ಕಳ್ಳರು ಅಂತಂದರೆ ಬ್ರಿಟಿಷರು. ಕ್ರಿಸ್ತ ಶಕ 1600ರಲ್ಲಿ ವ್ಯಾಪಾರಕ್ಕಂತ ಬಂದಂಥ ಬ್ರಿಟಿಷರು ಈ ದೇಶವನ್ನು ಅರ್ಧ ಲೂಟಿ ಮಾಡಿ ಹೋದರು. ಸ್ವತಂತ್ರವಾದ ನಂತರದ ದಿನಮಾನಗಳಲ್ಲಿ ಇಲ್ಲಿನ ಜನಕ್ಕೇನಾದರೂ ಒಂದಿಷ್ಟು ಬೇಕಾದಂಥ ಮೂಲಭೂತವಾದ ಸೌಕರ್ಯಗಳಾಗಲಿ, ಸ್ವತಂತ್ರದ ಪರಿಭಾಷಿಕ ಅರ್ಥಗಳಾಗಲಿ ಸಿಗ್ತವೆ ಅನ್ನುವಂಥ ನಂಬಿಕೆ ಇಟ್ಕೊಂಡಂಥ ಜನರಲ್ಲಿ ಮತ್ತೊಂದು ನಿರಾಸೆ ಮೂಡಲಿಕ್ಕೆ ಕಾರಣವಾಗಿತ್ತು. ಯಾಕಂದರೆ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾಯಿತು ನಿಜ, ಆದರೆ ಒಳಗಿನ ಜನರಲ್ಲಿದ್ದಂಥ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ಮತ್ತಷ್ಟು ನಲಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಿರಬೇಕಾದಾಗ ಜನ ಮತ್ತಷ್ಟು ಮೆಟ್ಟಿ ನಿಲ್ಲುವಂತಹ ಸತ್ವಪೂರ್ಣವಾದ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆ ಇಲ್ಲಿದೆ ಅನ್ನುವಂಥ ವಿಚಾರವನ್ನು, ಅಂದರೆ ದಾಸ್ಯ ಮನೋಭಾವದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ದಾಸ್ಯ ಮನೋಭಾವ ನಮ್ಮಲ್ಲಿ ತೊಲಗಬೇಕಾಗಿತ್ತು. ಅದಕ್ಕೆ ಎಷ್ಟೋ ಕಡೆ ಸಂಗತಿಗಳನ್ನು ನೋಡ್ತೀವಿ ನಾವು. ಇನ್ನೂ ನಾವು ಪರಿಪೂರ್ಣವಾದ ಸ್ವತಂತ್ರರಾಗಿಲ್ಲ. ಸ್ವಾರ್ಥ ಚಿಂತನೆಗಳಲ್ಲಿ ಮತ್ತಷ್ಟು ದಾಸ್ಯ ಮನೋಭಾವಕ್ಕೊಳಗಾಗಿದ್ದೀವಿ ಎನ್ನುವಂಥ ಮನೋಭಾವವನ್ನು ಈ ಪದ್ಯ ಭಾಗದಲ್ಲಿ BC ರಾಮಚಂದ್ರ ಶರ್ಮಾ ಅವರು ಅದಕ್ಕೆ ಒಂದು ಅವರ ಶೀರ್ಷಿಕೆನೇ ಎಂದಿಗೆ. ಎಂದಿಗೆ ಅನ್ನುವಂಥ ಪ್ರಶ್ನೆಯನ್ನು ನಾನು ವಿಚಾರವನ್ನು ಮಾಡ್ತಾ ಹೋದಾಗ, ಎಂದು, ಯಾವಾಗ, ಯಾವತ್ತು, ಎಲ್ಲಿ, ನಾವು ಯಾವ ಸಂದರ್ಭದಲ್ಲಿ ಸ್ವತಂತ್ರ ಆಗ್ತೇವೆ ಎನ್ನುವಂಥ ಮನೋಭಾವವನ್ನು ಹೇಳುವಂಥ ಪ್ರಸಂಗವನ್ನು ನಾವು ಈ ಒಂದು ಪದ್ಯ ಭಾಗದಲ್ಲಿ ಅದನ್ನು ಕಾಣ್ತಾ ಹೋಗ್ತೀವಿ. ತದನಂತರ ಬರುವಂಥ ಮತ್ತೊಂದು ಪದ್ಯ ಭಾಗ ಅಂತಂದರೆ ನಮಗೆ ಎಚ್ ಎಸ್ ಶಿವಪ್ರಕಾಶ್ ಅವರ ಮಗು ಮತ್ತು ಹಣ್ಣುಗಳು. ಇದು ಪ್ರಸ್ತುತ ಪದ್ಯಭಾಗ ಬೇರೆ ಬೇರೆ ಹಣ್ಣುಗಳ ಬಗೆಯ ರುಚಿ ಮತ್ತು ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನಕ್ಕೆ, ಅಂದರೆ ಮಗು ಹೇಗೆ ವಿಕಾಸವಾಗಬೇಕು, ಹೇಗೆ ಬೆಳವಣಿಗೆ ಆಗಬೇಕು, ಆ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವಂತಹ ಆಶಯವನ್ನು ಅಭಿವ್ಯಕ್ತಿಗೊಳಿಸುವಂಥ ಚಿಂತನೆ. ಒಂದು ಮಗು ಪಕ್ವ ಆಗಬೇಕು, ಅದಕ್ಕೊಂದು ಶಬ್ದವನ್ನು ಬಳಕೆ ಮಾಡ್ತಾರಲ್ಲಿ ಲೇಖಕರು.
ಗುಜರಿ ಅಂಗಡಿಯ ವಸ್ತು ಆಗಬೇಡ. ಗುಜರಿ ಅಂಗಡಿ ಅಂತಂದರೆ ಉಪಯೋಗಕ್ಕೆ ಬಾರದೇ ಇರುವಂಥ ನಿರುಪಯುಕ್ತವಾಗಿರುವಂಥ ವಸ್ತು ನೀನಾಗಬೇಡ. ಹೇಗಾಗು? ದ್ರಾಕ್ಷಿಯ ಬಳ್ಳಿಯ ಹಾಗೆ ಅಂತ ಹೇಳ್ತಾರಲ್ಲಿ. ಅಂದರೆ ಅರ್ಥ, ದ್ರಾಕ್ಷಿಯ ಬಳ್ಳಿ ಅಂದರೆ ಬಳ್ಳಿ ಅನ್ನುವಂಥ ಸಂಕೇತ ಸಮಾಜ. ಸಮಾಜದಲ್ಲಿ ನೀನು ಎಷ್ಟು ಬೇಡಿಕೆ ವಸ್ತು ಆಗಬೇಕು, ನಿನ್ನ ಅವಶ್ಯಕತೆ, ನಿನ್ನ ಜ್ಞಾನ, ನಿನ್ನ ನಡೆ ನುಡಿ ಇವೆಲ್ಲ ಸಮಾಜಕ್ಕೆ ವಿಸ್ತಾರವಾಗ್ತಾ ಹೋಗಬೇಕು ಅನ್ನುವಂಥ ಮಾತನ್ನು. ಹಾಗೆಯೇ ಉಪಕಾರಿಯಾಗು. ಕೆಲವೊಂದು ಸಂದರ್ಭದಲ್ಲಿ ಅಪರೂಪವಾಗಿರುವಂಥ ವ್ಯಕ್ತಿತ್ವ ಬೆಳೆಸ್ಕೊಂಡು ಮೆಚ್ಚುಗೆಯನ್ನು ಗಳಿಸಬೇಕು. ಎಲ್ಲರಿಗೂ ದಕ್ಕುವ ವ್ಯಕ್ತಿ ಆಗಬೇಕು ಅಂತ. ಎಲ್ಲರಿಗೂ ದಕ್ಕಬೇಕಂದ್ರೆ ಎಲ್ಲರಿಗೂ ಬೇಕಾಗುವಂಥ ವ್ಯಕ್ತಿ ಆಗಬೇಕು. ಸಮಾಜದೊಳಗೆ ನಾವಿದ್ದೀವಿ ಅನ್ನೋದಾದರೆ ನನ್ನ ಹಾಗೆ ಸಮಾಜ ಇರೋದು ಮುಖ್ಯ ಅಲ್ಲ, ಸಮಾಜ ಹೇಗಿದೆಯೋ ಅದರಂತೆ ನಾನಿರೋದು ಮುಖ್ಯ. ಅದಕ್ಕೆ ಹೇಳ್ತಾರೆ 4 ಜನ ಇದ್ದಂಗೆ ಇರಬೇಕು ಅಂಥೇಳಿ. ನನ್ನದೇ ವಿಶೇಷತೆ ಇಲ್ಲ, ಹಂಗೆ ಆ ವ್ಯಕ್ತಿತ್ವವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಆ ಬೆಳೆಸುವುದರಿಂದ ಆಧುನಿಕ ಚಿಂತನೆಗಳು ಸಮಾಜಕ್ಕೆ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಗ್ತವೆ ಅನ್ನುವಂಥ ಮಾತನ್ನು. ಇನ್ನು ಇವತ್ತಿನ ಆಧುನಿಕ ಮಾರುಕಟ್ಟೆಯ ಅಂದರೆ ಮಾರ್ಕೆಟ್, ಬಜಾರ್ ಅಂತ ಹೇಳ್ತೀವಿ, ಎಲ್ಲಿರ್ತದದು? ಜನಸಂದಣಿ ಇದ್ದ ಜಾಗದೊಳಗೆ. ಆ ಹಣ್ಣಿನ ಅಂಗಡಿ ಹೇಗೆ ಜನರ ಸಾಮಾಜಿಕವಾಗಿ ಆ ಬಜಾರದಲ್ಲಿದ್ದು ಜನರ ಆಕರ್ಷಣೆ ವಸ್ತು ಆಗುತ್ತೋ, ಹಾಗೆಯೇ ಮಗು ಸಮಾಜದಲ್ಲಿದ್ದು ಎಲ್ಲರಿಗೂ ಆಕರ್ಷಣೆಯ ವಸ್ತು ಆಗಬೇಕು. ಆ ಸಾಂಸ್ಕೃತಿಕ ಮೌಲ್ಯಗಳು, ಸಮಾಜಮುಖಿ ಜನಪರ ಗುಣಗಳನ್ನು ಬೆಳೆಸ್ಕೊಂಡು ಆ ಮಗು ಬೆಳಿಬೇಕು ಅನ್ನುವಂಥ ಆಶಯವನ್ನು ಹೇಳುವಂಥ ಸಂದರ್ಭಗಳಲ್ಲಿ ಮಗು ಮತ್ತು ಹಣ್ಣು ಅಂದರೆ ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಹಣ್ಣುಗಳನ್ನು ಸಮೀಕರಣ ಮಾಡುವಂಥ ಪದ್ಯಭಾಗವನ್ನು ನಾವಿಲ್ಲಿ ಈ ಪದ್ಯಭಾಗದಲ್ಲಿ ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಹೀಗಿರಬೇಕಾದಾಗ ನಾವು ಒಂದೊಂದು ಪದ್ಯನೂ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗ್ತದೆ. ನೋಡಿ, ಇಲ್ಲಿ ಕರ್ನಾಟಕದ ವ್ಯಕ್ತಿತ್ವವನ್ನು ಉಳಿಸುವಂಥದ್ದಾದರೆ, ದಾಸ್ಯ ಮನೋಭಾವವನ್ನು ಕಳೆಯುವಂಥದ್ದಾದರೆ, ಇಲ್ಲಿ ನಮ್ಮ ವ್ಯಕ್ತಿತ್ವ ಹೇಗೆ ನಾವು ರೂಪಿಸಿಕೊಳ್ಳಬೇಕು ಅನ್ನುವಂಥ ಅಂಶವನ್ನು. ಇನ್ನು ಮಾಲತಿ ಪಟ್ನಶೆಟ್ಟಿಯವರ ನಾನು ಬರೀ ಭ್ರೂಣವಲ್ಲ, ಇದು ಸ್ತ್ರೀ ಸಂವೇದನಾತ್ಮಕವಾಗಿರುವಂಥ ಒಂದು ಪದ್ಯ. ಈ ಪದ್ಯದಲ್ಲಿ ಭ್ರೂಣಾವಸ್ಥೆಯಲ್ಲಿರುವಂತಹ ಒಂದು ಹೆಣ್ಣು ಮಗು ನೋಡಿ, ಸಮಾಜದೊಳಗ ಹಿಂದೆ ಒಂದು ಕಾಲ ಇತ್ತು. ಏನು? ತಾಯಿಯ ಗರ್ಭದಿಂದ ಹೆಣ್ಣು ಮಗು ಜನಿಸಿದೆ ಎನ್ನುವುದಾದರೆ ಮೂಗನ್ನು ಮುರಿಯುವಂಥ ಮನಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ತಾಯಿಯ ಗರ್ಭದಲ್ಲಿರುವಂಥ ಹೆಣ್ಣು ಭ್ರೂಣ ತನ್ನ ತಾಯಿಗೆ ನಡುವೆ ನಡೆಯುವಂಥ ಸಂಭಾಷಣೆಯನ್ನು ತಿಳಿಸುವಂಥ ಚಿಂತನೆಯನ್ನು. ಯಾಕಂದರೆ ಆ ಹೆಣ್ಣಿಗೆ ಅತ್ಯಂತ ಸುರಕ್ಷಿತವಾಗಿರುವಂಥ ಸ್ಥಳ ಆ ತಾಯಿಯ ಗರ್ಭ. ಎರಡನೇದ್ದು, ಹೆಣ್ಣಿಗೆ ಎಷ್ಟೇ ಗಂಡನ ಮನೆಯಲ್ಲಿ ಅಷ್ಟೈಶ್ವರ್ಯಗಳಿದ್ದರೂ ಸಹಿತ ತಾಯಿಯ ಮನೆ ಅಥವಾ ಆಕೆಯ ಮಡಿಲಲ್ಲಿ ಸಿಗುವಂಥ ಸುಖ ಕೋಟಿ ಕೋಟಿ ಕೊಟ್ಟರು ಆಕೆಗೆ ಅದು ತೃಪ್ತಿ ಆಗಲಿಕ್ಕಿಲ್ಲ. ಇಂಥ ಸಂದರ್ಭಗಳಲ್ಲಿ ಆ ಮಗುವಿನ ಅಸ್ತಿತ್ವವನ್ನೇ ನಿರಾಕರಿಸುವಂತಹ ಸಂಗತಿಯನ್ನಿಟ್ಕೊಂಡಾಗ ಅದರ ಆತಂಕ ಪಡುವಂಥ ವ್ಯವಸ್ಥೆಯನ್ನು. ಯಾಕಂದರೆ ಎಂಥ ಒಂದು ಸಂದರ್ಭ ನಿರ್ಮಾಣವಾಗಿತ್ತು ನಮ್ಮಲ್ಲಿ ಅಂತಂದರೆ, ಆ ತಾಯಿಯ ಗರ್ಭದಲ್ಲಿ ಹೆಣ್ಣು ಭ್ರೂಣ ಇದೆ ಅಂತ ಗೊತ್ತಾದ ತಕ್ಷಣವೇ ಆ ಗರ್ಭದಲ್ಲಿಯೇ ಆ ಮಗುವನ್ನು ಸಾಯಿಸುವಂಥ ಚಿಂತನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂಥ ಪ್ರಸಂಗಗಳಲ್ಲಿ ಆ ಒಂದು ತಾಯಿತನದ ಮಮಕಾರ ಒಂದು ಕಡೆ ಆದರೆ,
ತಾಯಿನೂ ಕೂಡ ಒಂದು ಹೆಣ್ಣು. ಅದಕ್ಕೊಂದು ಮಗು ಹೇಳ್ತಲ್ಲ, ಒಂದು ಮಗುವಿನ ಸಂಭಾಷಣೆ ಬಂದಾಗ ಲೇಖಕಿ ಹೇಳಿಸುವಂಥ ಮಾತು, ನಾನು ನಿನ್ನ ಉಸಿರಾಗಿ ಬರುವೆ ಅಂಥೇಳಿ. ಯಾಕಂದರೆ ನಿನಗೆ ಯಾರೂ ಕೂಡ ನಿನ್ನ ಕೆಟ್ಟ ಹೆಸರು ಬರಲಾರ್ದಂಗೆ ನಿನ್ನ ಕೀರ್ತಿ ಬರುವಂತಹ ಪ್ರಸಂಗವನ್ನು ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಅದಕ್ಕೆ ಹೇಳ್ತಾಳೆ. ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತವಲ್ಲ ಪ್ರೀತಿಯ ರಸವೇ, ನಿನ್ನ ಅವ್ವನಾಗಿ ಬರುವೆ ನಾ ಬರೀ ಭ್ರೂಣವಲ್ಲ. ಇದು ಒಂದು ಸಾಲು ಎಷ್ಟು ಅರ್ಥವನ್ನು ಕೊಡುತ್ತಾ. ಯಾಕಂದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಅದ, ಏನು ಅಂತಂದರೆ ತಾಯಿ ತೀರಿ ಹೋಗಿದ್ರೆ ಮಗಳ ಗರ್ಭದಲ್ಲಿ ಜನಿಸುವ ಆ ಹೆಣ್ಣು ಮಗುವಿಗೆ ತನ್ನ ತಾಯಿ ಹೆಸರನ್ನಿಡುವಂಥ ಪ್ರಮೇಯ ಇವತ್ತೂ ನಮ್ಮಲ್ಲಿ ರೂಢಿ ಇದೆ. ಅದರ ಅರ್ಥ ಮಗಳು ಹುಟ್ಟಿದರೆ ತಾಯಿ ಮತ್ತೆ ಹುಟ್ಟಿ ಬಂದಳು ಅನ್ನುವಂಥ ಒಂದು ಕಲ್ಪನೆ. ಆ ಕಲ್ಪನೆಗೆ ಹೇಳ್ತಾ ಇಲ್ಲಿ, ನಾನು ನಿನ್ನ ಅವ್ವನಾಗಿ, ಅವ್ವ ಅಂದ್ರೆ ತಾಯಿ, ನಿನ್ನ ಅವ್ವನಾಗಿ ಬರುವೆ ಅಂದರೆ ನಿನ್ನ ತಾಯಿಯಾಗಿ ನಾನು ಬರ್ತೀನಿ ಮತ್ತೆ. ಆದರೆ ನನಗೆ ಯಾವ ಕಾರಣಕ್ಕೂ ಇಲ್ಲಿ ನನಗೆ ಜೀವನವನ್ನು ಅಂದರೆ ನಾಶ ಮಾಡುವಂಥ ಪ್ರಮೇಯವನ್ನು ತರಬೇಡ. ಆಮೇಲೆ ನಾನಿನ್ನೂ ಏನೂ ಕಂಡಿಲ್ಲ ನೋಡಿ, ಆ ಮಗು ತಾಯಿಯ ಗರ್ಭದಲ್ಲಿ ಇದ್ಕೊಂಡು ಹೇಳ್ತೀನಿ, ನಾನು ಇನ್ನೂ ಏನೂ ಕಂಡಿಲ್ಲ, ಏನೂ ನೋಡಿಲ್ಲ ನನ್ನ ನಿಂಥ ಸಂದರ್ಭದಲ್ಲಿ ಸಾಯಿಸುವಂಥ ಪ್ರಮೇಯ. ಇದೆಲ್ಲ ಯಾಕೆ ಲೇಖಕಿ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಯಾಕೆ ಹೇಳುವಂಥ ಪ್ರಮೇಯ ಅಂತಂದರೆ, ಹೆಣ್ಣು ಭ್ರೂಣ ಹತ್ಯೆ ಮಾಡುವಂತಹ ಮನಸ್ಥಿತಿಯುಳ್ಳ ಸಮಾಜ ನಿರ್ಮಾಣವಾಗಿತ್ತು. ಅಕಸ್ಮಾತ್ ಆ ಸಮಾಜ ಹಾಗೇ ಮುಂದುವರೆದು ಹೋಗಿದ್ರೆ ಹೆಣ್ಣು ಮತ್ತು ಗಂಡಿನ ಮಧ್ಯೆ ನಡೆಯುವಂತಹ ಅಂದರೆ ಅನುಪಾತ ಅಂತ ಹೇಳ್ತೀವಿ ನಾವು, ಆ ಅನುಪಾತ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಹೀಗಾಗಿ ಆ ಹೆಣ್ಣು ಭ್ರೂಣ ಹತ್ಯೆ ತಡೆಯುವಂತಹ ಹೋರಾಟ, ಸಾಮಾಜಿಕ ಚಿಂತನೆ, ಅವುಗಳನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಬಂದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಆ ಭ್ರೂಣ ಹತ್ಯೆಯನ್ನು ತಿಳಿಸುವಂಥ ವಿಚಾರವನ್ನು, ಹುಟ್ಟುವುದಕ್ಕೆ ಹೋರಾಟ ಮಾಡಬೇಕಾಗಿರುವ ಈ ವಿಷಯ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರವೇ ತನ್ನನ್ನು ರಕ್ಷಿಸುವ ಶಕ್ತಿ ಇದೆ ಎಂಬ ಭರವಸೆಯೊಂದಿಗೆ ಹೊಟ್ಟೆ ಒಳಗಿನ ಮಗುವು ತನ್ನನ್ನು ಕಾಪಾಡುವಂತೆ ತಾಯಿಯಲ್ಲಿ ದೀನವಾಗಿ ಮೊರೆ ಇಡುವ ಚಿತ್ರಣ ಈ ಪದ್ಯ ಭಾಗದಲ್ಲಿ ನಾವು ಕಾಣ್ತೀವಿ. ಅಂದರೆ ತಾನು ಇನ್ನೂ ಹುಟ್ಟೇ ಇಲ್ಲ, ಜನ್ಮನೇ ನೋಡಿಲ್ಲ, ಜನ್ಮಪಟ್ಟಿಲ್ಲ, ಆ ಜನ್ಮವಾಗದೇ ಇರುವಂತಹ ಮಗುವಿಗೆ ಸಮಾಜವನ್ನು ನೋಡುವಂತಹ, ಈ ಜಗತ್ತನ್ನು ನೋಡುವಂತಹ, ಏನಾದರೂ ನನ್ನನ್ನು ಜೀವಂತವಾಗಿಳಿಸಿ ಸಮಾಜ ನೋಡುವಂಥ ಮನಸ್ಸಿಗೆ ಸೃಷ್ಟಿ ಮಾಡುವಂಥ ಏಕೈಕ ಶಕ್ತಿ ಅಂದರೆ ನನ್ನ ತಾಯಿ. ಆ ತಾಯಿಯಲ್ಲಿ ಬೆಡ್ಕೋತಾಳೆ, ನಾನಿನ್ನೂ ಏನೂ ನೋಡಿಲ್ಲ, ನನ್ನ ಸಂರಕ್ಷಣೆ ಮಾಡು ಅನ್ನುವಂಥ ನಿಟ್ಟಿನಲ್ಲಿ ಹೇಳುವಂಥ ಪ್ರಸಂಗ. ಅದಕ್ಕೆ ನನ್ನ ಕಾಪಾಡ್ತಾಳಕ್ಕೆ. ಎಂಥ ಮನಸ್ಥಿತಿ ಹೆಣ್ಣು ಅಂದರೆ, ಇವತ್ತು ಹೆಣ್ಣು ಅಂದರೆ ಮೂಗು ಮುರಿಯುವಂಥ ಸಮಾಜ ನಿರ್ಮಾಣವಾಗಿತ್ತು ಅಂತ ಹೇಳಿದೆ ನಾನು. ಆದರೆ ಇವತ್ತು ಹೆಂಗದಪ್ಪ ಅಂದರೆ, ಹೆಣ್ಣು ಗಂಡಿಗೆ ತಕ್ಕಂತೆ ಭುಜಕ್ಕೆ ಭುಜವನ್ನು ಕೊಟ್ಟು ಸಮಾಜ ನಿರ್ಮಾಣ ಮಾಡುವಂತಹ ಹಂತಕ್ಕ ಸಮಾಜ ಇವತ್ತು ನಿರ್ಮಾಣವಾಗಿದೆ. ಇಂಥ ಹಂತದಲ್ಲಿ, ಇಂಥ ಸಂದರ್ಭಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂದರೆ, ಹಿಂದೊಮ್ಮೆ ಕಾಲ ಇತ್ತು, ಆ ಭ್ರೂಣ ಯಾವುದು ಎಂಬುದನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳುವಂಥ ಚಿಂತನೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಾನೂನು ಅದನ್ನೆಲ್ಲ ನಿರ್ಬಂಧ ಮಾಡಿ ಆ ತಾಯಿಯ ಗರ್ಭದಲ್ಲಿರುವಂಥ ಶಿಶು ಯಾವುದು ಏನು ಎಂಬುದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಕಾನೂನುಗಳು ಜಾರಿ. ಕಾರಣ ಅವತ್ತಾದಂಥ ಹೆಣ್ಣು ಭ್ರೂಣ ಹತ್ಯೆಗಳೇ ಕಾರಣ. ಆ ಒಂದು ವಿಷಯ ವಸ್ತುವನ್ನಾಗಿಟ್ಟುಕೊಂಡು ತಾಯಿ ಮತ್ತು ತಾಯಿಯ ಗರ್ಭದಲ್ಲಿರುವ ಹೆಣ್ಣು ಮಗುವಿನ ಸಂಭಾಷಣೆಯೇ ನಾ ಬರೀ ಭ್ರೂಣವಲ್ಲ. ಅಂದರೆ ನಾನು ನಿನ್ನ ಕೀರ್ತಿ, ನಿನ್ನ ಹೆಸರು, ನಿನ್ನ ಸಮಾಜಕ್ಕೆ ನಾನು ನಿನ್ನನ್ನು ಕೊಡುಗೆಯ ರೂಪದಲ್ಲಿ ತೋರಿಸ್ತೀನಿ ಅನ್ನುವಂಥ ಹಕ್ಕನ್ನು, ಆ ಮಾತನ್ನು ಆ ತಾಯಿಗೆ ಮಗಳು ಹೇಳುವಂಥ ಪ್ರಸಂಗ. ಅದಕ್ಕೆ ಹೇಳಿದಾಳೆ ಆ ಮಾಲತಿ ಪಟ್ನಿ ಶೆಟ್ಟಿಯವರು ತಾಯಿಯ ಗರ್ಭದಲ್ಲಿ ನಡೆಸುವ ಆ ಚಿಂತನೆಗಳನ್ನು ಇಲ್ಲಿ ಅಭಿವ್ಯಕ್ತಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಒಟ್ಟಾರೆ ಈ 4 ಪದ್ಯ ಭಾಗಗಳಲ್ಲಿರುವಂಥ
ವೈಶಿಷ್ಟ್ಯತೆಗಳು. ಯಾಕಂದರೆ ಕುವೆಂಪು ಅವರ ಕಾವ್ಯದಲ್ಲಿ ಕರ್ನಾಟಕದ ನೆಲ ಜಲಗಳ ಚಿಂತನೆಯನ್ನು ನಾವು ನೋಡೋದಾದರೆ ದಾಸ್ಯ ಮನೋಭಾವವನ್ನು ಇಲ್ಲಿ ನೋಡ್ತೀವಿ. ಮಗು ಮತ್ತು ಹಣ್ಣು, ಮಗು ಒಂದು ಪಕ್ವವಾಗಿ ಬೆಳಿಬೇಕಾದ್ರೆ ಸಮಾಜದಲ್ಲಿ ಎಷ್ಟು ಮುಖ್ಯ, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಅನ್ನುವಂಥ ಅಂಶಗಳನ್ನು ತಿಳಿಸೋದು ಈ ಪದ್ಯ ಭಾಗದೊಳಗೆ. ತದನಂತರ ನಾ ಬರೀ ಭ್ರೂಣವಲ್ಲ, ಅಂದರೆ ಹೆಣ್ಣು ತಾನು ಹೊರ ಜಗತ್ತನ್ನು ಕಾಣಬೇಕಾದ್ರೆ ಎಷ್ಟು ಹೋರಾಟಗಳನ್ನು ಮಾಡಬೇಕಾಗತ್ತಾ, ಆ ಸಮಾಜದೊಳಗೆ ಆಕೆಯನ್ನು ನೋಡೋ ದೃಷ್ಟಿಕೋನ ಹೇಗಿರುತ್ತಾ ಅನ್ನುವಂಥ ಅಂಶಗಳನ್ನು ನಾವು ಈ ಪದ್ಯ ಭಾಗಗಳಲ್ಲಿ ಕಾಣ್ತಾ ಬರ್ತೀವಿ. ಇಷ್ಟು 10 ಪದ್ಯದ ಒಳಗೆ ನಾವು ಹಿನ್ನೆಲೆಯನ್ನು ನೋಡಿದ್ದಾಯಿತು. ಇನ್ನೂ ಒಂದು 5 ಪದ್ಯಗಳನ್ನು ಹಿನ್ನೆಲೆ ನೋಡಿ ನಾವು ಗದ್ಯ ಸಾಹಿತ್ಯದ ಕಡೆಗೆ ಬರೋಣ. ನಾವು ಪದ್ಯ, ಗದ್ಯ ಮತ್ತು ನಾಟಕ ಸಾಹಿತ್ಯ ಬಹಳ ಸುಂದರ, ಅರ್ಥಪೂರ್ಣ ಮತ್ತು ನಿರ್ದಿಷ್ಟವಾಗಿರುವಂತಹ ವಿಚಾರಗಳನ್ನು ಹೊಂದಿರುವಂತಹ ಈ ಪಠ್ಯಕ್ರಮವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಬಹಳ ಸುಲಭವಾಗಿರೋದು, ಏನು ನಾವೇನಿಲ್ಲಿ ಕಷ್ಟಪಡೋದಿಲ್ಲ. ಆಸಕ್ತಿ, ಅಭಿರುಚಿಯನ್ನು ಬೆಳೆಸ್ಕೊಂಡ್ಬಿಟ್ರೆ ಈ ಪದ್ಯ ಭಾಗಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊತ ಹೋಗ್ತೀವಿ. ಇವನ್ನೆಲ್ಲ ನಾವು ಸಮಾಜದಲ್ಲಿ ಕಾಣುವಂಥ ಇವತ್ತಿನ ಅನೇಕ ರೀತಿಯ ಸಂಗತಿಗಳನ್ನು, ಆ ವಿಚಾರಗಳನ್ನು ಅದನ್ನು ನಾವು ನೋಡ್ತಾ ಹೋಗುವಂಥ ಬಗೆಯನ್ನು ನಾವು ಪದ್ಯ ಭಾಗಗಳಲ್ಲಿ ಕಾಣ್ತಾ ಹೋಗ್ತೀವಿ. ಇಷ್ಟು ನಿಮ್ಮ 4 ಪದ್ಯಗಳು. ಇನ್ನೊಂದು ಪದ್ಯಗಳು ಬಾಕಿ ಉಳಿತವೆ. ಅವನ್ನು ನಾವು ಮುಂದಿನ ತರಗತಿಯಲ್ಲಿ ಅದನ್ನು ನಾವು ನೋಡೋಣ.